ನನ್ನ ಕ್ರಿಶ್ಚಿಯನ್ ಗೆಳೆಯರು ಪ್ರತಿ ಶುಕ್ರವಾರ ಕಟೀಲಿಗೆ ತಪ್ಪದೆ ಹೋಗುವವರಿದ್ದಾರೆ. ನನಗೆ ಶುಕ್ರವಾರ ಹೋಗಲಾಗದಿದ್ದರೆ ಶನಿವಾರ ಅವರು ನನಗೆ ಪ್ರಸಾದ ತಂದು ಕೊಡುತ್ತಾರೆ. ನನ್ನ ಒಬ್ಬ ಕ್ರಿಶ್ಚಿಯನ್ ಗೆಳೆಯ ಕಟೀಲಿನ ತಾಯಿಗೆ ಯಕ್ಷಗಾನದ ಹರಕೆ ಹೇಳಿ ಕಟೀಲಿನಲ್ಲಿ ಆ ಸೇವೆಯನ್ನು ನೀಡಿದ್ದಾನೆ. ಇದಕ್ಕಿಂತಲೂ ಒಂದು ಘಟನೆ ನೆನಪಿಸುತ್ತೇನೆ. ನಾನು ಮಂಗಳೂರಿನ ಕಾರ್ಶೀಟಲ್ಲಿ ಬಾಳೆಹಗ್ಗದಲ್ಲಿ ಕಟ್ಟಿದ ಮಲ್ಲಿಗೆ ಹೂ ತರಲು ಹೋದಾಗ ಒಬ್ಬರು ಕ್ರಿಶ್ಚಿಯನ್ ಮಹಿಳೆ ಹೂ ಮಾರುತ್ತಿದ್ದರು. ಅಂದು ಅವರಲ್ಲಿ ಮಾತ್ರ ಬಾಳೆದಾರದಲ್ಲಿ ಕಟ್ಟಿದ ಮಲ್ಲಿಗೆ ಹೂ ಇದ್ದದ್ದು, ಬೇರೆ ಯಾರಲ್ಲೂ ಇರಲಿಲ್ಲ. ಅವರಲ್ಲಿ ಹೂ ಕೊಳ್ಳುವಾಗ ನಾನು ಹೇಳಿದೆ, ಕಟೀಲಿಗೆ ಬಾಳೆದಾರದ ಹೂ ಬೇಕು, ಇವತ್ತು ಎಲ್ಲೂ ಸಿಗಲಿಲ್ಲ, ಪುಣ್ಯಕ್ಕೆ ನಿಮ್ಮಲ್ಲಿ ಸಿಕ್ಕಿತು ಎಂದೆ. ನನಗೆ ಬೇಕಾದದ್ದು 1 ಚೆಂಡು ಮಲ್ಲಿಗೆ. ಆಕೆ ನನಗೆ 2 ಚೆಂಡು ಮಲ್ಲಿಗೆ ನೀಡಿದರು. ಇನ್ನೊಂದು ಚೆಂಡು ಯಾಕೆಂದು ಕೇಳಿದಾಗ ಆಕೆ ಹೇಳಿದ್ದು ಒಂದೇ ಮಾತು, ಇವತ್ತು ನನ್ನ ಮಗ ಬದುಕಿ ಉಳಿಯಲು ಆ ಅಪ್ಪೆ ಕಾರಣ. ನೀವು ಕಟೀಲಿಗೆ ಹೋಗುವುದೆಂದಾಗ ನನ್ನ ಪರವಾಗಿಯೂ ಹೂ ಆ ಉಳ್ಳಾಲ್ದಿಗೆ ಸಲ್ಲಿಸಿ ಎಂದರು. ಅವರ ಮಗ ಅನಾರೋಗ್ಯ ಪೀಡಿತನಾಗಿ ನಡೆಯಲು ಕಷ್ಟ ಆದಾಗ ಕಟೀಲು ದುರ್ಗೆಗೆ ಯಕ್ಷಗಾನದ ಸೇವೆ ಗೆಜ್ಜೆಗಟ್ಟಾವ ಹೇಳಿದರಂತೆ. ಪವಾಡ ಎಂಬಂತೆ ಯಕ್ಷಗಾನದ ಮೇಳು ತಿರುಗಾಟ ಮುಗಿಸುವ ಪತ್ತನಾಜೆಯ ಒಳಗೆ ಆಕೆಯ ಮಗ ಗುಣಮುಖರಾದರಂತೆ. ಮರುದಿನ ನಾನವರಿಗೆ ಹೋಗಿ ಪ್ರಸಾದ ನೀಡಿದೆ. ಭಕ್ತಿಯಿಂದ ಸ್ವೀಕರಿಸಿದರು. ಆಕೆಯು ಯಕ್ಷಗಾನದ ಸೇವೆ ಸಲ್ಲಿಸಿದ್ದಾರೆಂದು ನಂತರ ಅವರಿಂದ ತಿಳಿಯಿತು. ಕಟೀಲಿನ ತಾಯಿ ತುಳುನಾಡಿನ ಎಲ್ಲರ ತಾಯಿ. ನಂಬಿಕೆ ಅಷ್ಟೇ ಪ್ರಧಾನ. ಅಂಚಾದೇರೇನು ತುಳುನಾಡ ತಮಿರಿ ಪನ್ಪಿನಿ.